ಕರ್ನಾಟಕದ ತುತ್ತೂರಿಯಲ್ಲಿ ಬರುವ ಔರಾದ ತಾಲೂಕಿಗೆ ಆಗಮಿಸಿ ಅಲೆಮಾರಿ ಸಮಾಜದ ಜನರ ಸಮಸ್ಯೆಗಳನ್ನು ಆಲಿಸಿದ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷ ಡಾ ನಾಗಲಕ್ಷ್ಮಿ ಚೌಧರಿ ಇಂದು ಬೀದರ ಜಿಲ್ಲೆಯ ಔರಾದ ಪಟ್ಟಣಕ್ಕೆ ಭೇಟಿ ನೀಡಿದ ಕರ್ನಾಟಕದ ಮಹಿಳಾ ಆಯೋಗದ ಅಧ್ಯಕ್ಷರಾದ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅಲೆಮಾರಿ ಸಮಾಜದ ಸ್ಥಿತಿಯನ್ನು ಕಂಡು ಬೆರಗಾದ ಅಧ್ಯಕ್ಷರು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು. ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಅಲೆಮಾರಿ ಜನರು ಬಹಳ ಮುಗ್ಧರು. ಅವರು ದೇವರು ಇದ್ದ ಹಾಗೆ, ದೇವರು ಹೇಗೆ ತಮ್ಮ ನೋವನ್ನು ಯಾರಿಗೂ ಹೇಳಿಕೊಳ್ಳುವುದಿಲ್ಲವೋ ಹಾಗೆ ಅಲೆಮಾರಿ ಜನಾಂಗದವರು ತಮ್ಮ ನೋವನ್ನು ತಾವೇ ಸಹಿಸಿಕೊಂಡು ಯಾರಿಗೂ ಹೇಳುವುದಿಲ್ಲ. ಸರ್ಕಾರವು ಅಲೆಮಾರಿ ಸಮಾಜದವರ ವಸತಿ ಯೋಜನೆಗಾಗಿ 2 ಎಕರೆ ಭೂಮಿ ಮಂಜೂರು ಮಾಡಿದರೂ ಏಕೆ ಇಲ್ಲಿಯವರೆಗೆ ಇವರಿಗೆ ನೀಡಿಲ್ಲ? ಇಷ್ಟು ವರ್ಷಗಳಿಂದ ಏನು ಮಾಡುತ್ತಿದ್ದೀರಿ ಎಂದು ಕಿಡಿಕಾರಿದ್ದಾರೆ. ನಿಮಗೆ ಸಂಬಳ ಸಿಗುವುದು ಇಲ್ಲವಾ? ಇವರಿಗೆ ಸಹಾಯ ಮಾಡಬೇಕು ಎಂಬುದು ಮರೆತೀರಾ ಎಂದು ಬೇಸರ ವ್ಯಕ್ತಪಡಿಸಿ ಸರ್ಕಾರದ ಅನುಮೋದನೆ ಸಿಕ್ಕಿ 2 ವರ್ಷಗಳಾಗಿದೆ, ಏನು ಮಾಡುತ್ತಿದ್ದೀರಿ ಎಂದು ಕೇಳಿ ಇನ್ನು ಎಷ್ಟು ದಿನಗಳಲ್ಲಿ ಇವರಿಗೆ ವಸತಿ ಕಲ್ಪಿಸಿ ಕೊಡುತ್ತೀರಿ ಎಂದು ಕೇಳಿದರು. ನಂತರ ಜನರೊಂದಿಗೆ ಮಾತನಾಡಿ ಆದಷ್ಟು ಬೇಗ ನಿಮಗೆ ನಿಮ್ಮ ಮನೆಗಳನ್ನು ಕಲ್ಪಿಸಿ ಕೊಡಲಾಗುವುದು ಎಂದು ತಿಳಿಸಿ ಅಲೆಮಾರಿ ಜನರ ಯೋಗಕ್ಷೇಮ ವಿಚಾರಿಸಿದರು. ನಂತರ ಔರಾದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ ಅಧ್ಯಕ್ಷರು ಆಸ್ಪತ್ರೆಯ ಆಡಳಿತ ವ್ಯವಸ್ಥೆಯನ್ನು ಕಂಡು ಪ್ರಶಂಸೆ ವ್ಯಕ್ತಪಡಿಸಿ ಆಸ್ಪತ್ರೆಯಲ್ಲಿ ಕಂಡುಬಂದ ಕೆಲವು ಸಣ್ಣಪುಟ್ಟ ದೋಷಗಳನ್ನು ಕೂಡಲೇ ಸರಿಪಡಿಸಿಕೊಳ್ಳುವಂತೆ ತಿಳಿಸಲಾಗಿದೆ ಎಂದು ಹೇಳಿದರು. ಯಾಕೆ ಬಂದಿಲ್ಲ ಪಿಸಿಗೆ ಫೋನ್ ತಗೊಳ್ರಿ. ನಾನಿಲ್ಲ ಅಲೆಮಾರಿ ಸಮುದಾಯಕ್ಕೆ ಬಂದಿದ್ದೀನಿ. ಈ ನಮ್ಮ SC ST ಆಫೀಸರೇ ಬಂದಿಲ್ವಲ್ಲಪ್ಪ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಫೀಸರೇ ಬಂದಿಲ್ಲ. ಇಲ್ಲಿ ತಹಶೀಲ್ದಾರ್ ಇದ್ದಾರೆ, ತಹಶೀಲ್ದಾರ್ ನನ್ನ ಜೊತೆ ಇದ್ದಾರೆ, ಆಮೇಲೆ BCM ಅವ್ರು ಇದ್ದಾರೆ. ಬಟ್ SC ST ಅವ್ರು ಇರ್ಬೇಕಲ್ಲ, ಸೋಷಿಯಲ್ ವೆಲ್ಫೇರ್ ಅವ್ರು ಇರ್ಬೇಕಲ್ವಾ? ನನಗೆ ಅರ್ಥ ಆಗ್ತಿಲ್ಲಲ್ರಿ. ನಿವೇಶನೇ ಇಲ್ಲ ಅಂದ್ರೆ ಸರ್ಕಾರ ಜಮೀನು ಎಲ್ಲೂ ಇಲ್ವಾ?